ಬ್ರೇಕ್ ಆದ್ಮೇಲೆ ಟಾಪ್ 18 ಮತ್ತೆ ಸ್ವಾಗತ. ಕಿವಿ ಮೇಲೆ ಹೂ ಕಾಂಗ್ರೆಸ್ನ ಅಭಿಯಾನ ಇದು. ಈ ಅಭಿಯಾನಕ್ಕೆ ಈಗ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಕಾಂಗ್ರೆಸ್ ಅಭಿಯಾನಕ್ಕೆ ಬಿಜೆಪಿಯ ಪ್ರತಿ ಅಭಿಯಾನ ಏನು ಹಾಗಾದ್ರೆ? ಸದನ, ಸಾಮಾಜಿಕ ಜಾಲತಾಣ, ನಾಯಕರ ಸಮರ್ಪಕ ಬಳಕೆ. ಹಾಗಾದ್ರೆ ಬಿಜೆಪಿ ಯಾವ ರೀತಿಯಾಗಿ ಪ್ರತ್ಯಸ್ತ್ರವನ್ನ ಹೂಡ್ತಾ ಇದೆ, ಯಾವ ರೀತಿಯಾಗಿ ಈಗ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಸಾಮಾಜಿಕ ಜಾಲತಾಣವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು. ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕವೇ ಟಕ್ಕರ್ ಅನ್ನ ಕೊಡೋದು ಮಾತ್ರ ಅಲ್ಲ, ಸದನದಲ್ಲೂ ಈ ವಿಚಾರವನ್ನ ಹೇಳಿ ಟಕ್ಕರ್ ಕೊಡುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಈಗ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಕಾಂಗ್ರೆಸ್ನ ಅಭಿಯಾನಕ್ಕೆ ಬಿಜೆಪಿ ಪ್ರತ್ಯಸ್ತ್ರವನ್ನ ಹೂಡುವಂತಹ ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಈಗ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ? ಯಾಕಂದ್ರೆ ಬಹಳ ನಿಧಾನವಾಗಿ ಮಾಡ್ತಾ ಇದೆ ಬಿಜೆಪಿ. ಖಂಡಿತವಾಗ್ಲೂ ನವಿತಾ, ಈಗಾಗಲೇ 40% ಪೇ ಸಿಎಂ ಅನ್ನುವಂತ ಅಭಿಯಾನ ಏನಿತ್ತು ಅದು ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ತರಿಸಿತ್ತು. ಅದಕ್ಕೋಸ್ಕರವಾಗಿನೇ ಈಗ ಮತ್ತೆ ಕಾಂಗ್ರೆಸ್ ಹೂ ಇಡುವಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದು ಎಲ್ಲೊಂದ್ ಕಡೆ ಚುನಾವಣೆ ಒತ್ತಿರುವಂತ ಸಂದರ್ಭದಲ್ಲಿ ಮತ್ತೆ ಮುಜುಗರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಮರ್ಥವಾಗಿ ಅದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ರಾಜ್ಯದ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನಾಳೆ ಸದನ ನಡೀತಾ ಇದೆ. ಸದನದಲ್ಲೂ ಮುಖ್ಯವಾಗಿ ಬಜೆಟ್ ಚರ್ಚೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಹೂ ಅಂತ ಅಭಿಯಾನವನ್ನು ಕಾಂಗ್ರೆಸ್ ಏನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದು ಎಲ್ಲಾ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೆ ಎಲ್ಲೊಂದ್ ಕಡೆಗೆ ಬರೀ ಭರವಸೆಗಷ್ಟೇ ಇದು ಪೂರಕವಾಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಕೂಡ ಈಡೇರಲ್ಲ ಅನ್ನೋದು ಏನು ಪ್ರಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಮತ್ತೆ ಮುಖ್ಯವಾಗಿ ಅಂದ್ರೆ ಈಗಾಗಲೇ ಅವ್ರು ಎಲ್ಲಾ ಕಡೆನೂ ಕೂಡ ಗೋಡೆಗಳಲ್ಲಿ ಸ್ಟಿಕ್ಕರ್ ಅನ್ನು ಅಂಟಿಸ್ತಾ ಇದ್ದಾರೆ. ಅದೇ ಮಾದರಿಯಲ್ಲೂ ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ಬಿಜೆಪಿ ಚಿಂತನೆಯನ್ನ ಮಾಡಿರುವಂತದ್ದು. ಮತ್ತೆ ಸದನದಲ್ಲೂ ಕೂಡ ಬಜೆಟ್ ನ ಸಮರ್ಥ ಯೋಜನೆಗಳ ಮುಖಾಂತರವಾಗಿ ತಿರುಗೇಟು ಕೊಡುವಂತದ್ದು. ಮತ್ತೆ ಕಾಂಗ್ರೆಸ್ನ ಸರ್ಕಾರದ ಇಂದಿನ ಕಾಲದಲ್ಲಿ ಏನೋ ಭರವಸೆಯನ್ನು ಕೊಟ್ಟಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಯೋಜನೆಗಳನ್ನ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಕಟವನ್ನು ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಅದನ್ನ ಸಂಪೂರ್ಣವಾಗಿ ಪೂರೈಸುವಂತ ನಿಟ್ಟಿನಲ್ಲಿ ಅದನ್ನ ನಿರ್ಧಾರವನ್ನ ಮಾಡಿಲ್ಲ ಅನ್ನೋದು ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂತದ್ದು. ಮತ್ತೆ ಇಂದಿನ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳಾಗಿರ್ಬೋದು, ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ನಡೆದಿರುವಂತ ಎನ್ನಲಾಗಿರ್ತಕ್ಕಂಥ ಹಗರಣಗಳೇನಿದೆ ಅವು ಆಗಿರ್ಬೋದು, ಮತ್ತೆ ಬಜೆಟ್ ನ ಸಂಬಂಧಪಟ್ಟಂತ ಯೋಜನೆಗಳು ಈ ಮುಖಾಂತರವಾಗಿ ಒಂದಷ್ಟು ಕಾಂಗ್ರೆಸ್ ಯಾವ ರೀತಿ ಕೌಂಟರ್ ಕೊಡ್ತಾ ಇದೆ ಅದಕ್ಕೆ ಪ್ರತಿ ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪೋಸ್ಟ್ಗಳನ್ನ ಅಂಟಿಸುವಂತದ್ದು ಆಗಿರ್ಬೋದು, ಮತ್ತೆ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ತಿರುಗೇಟು ಕೊಡುವಂತದ್ದು. ಮತ್ತೆ ಬಜೆಟ್ ಸೆಷನ್ ಅಲ್ಲೂ ಕೂಡ ಒಂದು ರೀತಿ ಪ್ರತಿ ಆಡಳಿತ ಪಕ್ಷದ ಸದಸ್ಯರ ಮುಖಾಂತರವಾಗಿ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಮುಜುಗರ ತರಬಾರದು, ಮತ್ತೆ ಸರ್ಕಾರಕ್ಕೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಆ ಒಂದು ನಿಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ವಿಧಾನಸೌಧದ ಬಳಿ ಸಿಕ್ಕಿದ್ದ 10 ಲಕ್ಷ ರೂಪಾಯಿ ಹಣದ ಮೂಲ ಪತ್ತೆಯಾಗಿದೆ. 3 ಬಳಿ ಸಾಲವನ್ನ ಪಡೆದಿದ್ರು ಎಂಜಿನಿಯರ್ ಜಗದೀಶ್ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಚೆಕ್ ಬೌನ್ಸ್ ಕೇಸ್ನಿಂದ ಮುಕ್ತಿ ಪಡೆಯೋದಕ್ಕಾಗಿ ಸಾಲವನ್ನ ಪಡೆದಿದ್ರಂತೆ ಜಗದೀಶ್. 3 ಬಳಿ ಸಾಲವನ್ನ ಪಡೆದುಕೊಂಡಿದ್ರು. ಆ ಒಂದು ಸಾಲದ ಮೂಲ ಏನು, ಯಾರ್ಯಾರಿಂದ ಪಡ್ಕೊಂಡಿದ್ರು ಅನ್ನೋದು ಕೂಡ ಈಗ ತನಿಖೆಯ ವೇಳೆ ಸಿಕ್ಕಿದೆ. ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಈ ಮೂಲಕ ಈ ಕೇಸನ್ನ ಕ್ಲೋಸ್ ಮಾಡುವಂತಹ ಹಂತದಲ್ಲಿದೆ. ಚೆಕ್ ಬೌನ್ಸ್ ಕೇಸ್ ಇತ್ಯರ್ಥಕ್ಕೆ ಹಣವನ್ನ ತಂದಿದ್ರು, ಮುಜುಗರ ಆಗಬಾರ್ದು ಚೆಕ್ ಬೌನ್ಸ್ ನಿಂದಾಗಿ ಅಂತ ಹೇಳಿ ಹಣವನ್ನ ತಂದಂತಹ ಸಂದರ್ಭದಲ್ಲಿ ಜಗದೀಶ್ ಸಿಕ್ಕಿಬಿದ್ದಿದ್ರು.